ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರೈಡ್ ಇತ್ವಾದಿ. ಮತ್ತೊಂದು ಹಚ್ಚೋದ್ರ ಲಾಗಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಆರಾಮಿದ್ದೀರಿ ಅನ್ಕೋತೀನಿ. ಸೊ ಇವತ್ತು ಎವ್ರಿ ಟೈಮ್ ನಾನು 220 ಮೇಲೆ ಹೋಗ್ತಿದ್ದೆ, ಜಾರಿಸ್ ಮೇಲೆ. ಇವತ್ತು ಐ ಆಮ್ ಇಂಟ್ರೊಡ್ಯೂಸಿಂಗ್ ಯು ಗೈಸ್, ದಿಸ್ ಈಸ್ ಅವರ್ ಬ್ರ್ಯಾಂಡ್ ನ್ಯೂ KTM ADV 390. ಇದ್ರ ಹೆಸರು ನಾನು ಗರುಡ ಅಂತ ಇದ್ದೀನಿ. ಸೊ ವಾಯುಪುತ್ರ ಗರುಡ. ಸೊ ಹೀಗಾಗಿ ನಾನು ಗರುಡ ಅಂತಲೇ ಕರೀತೀನಿ. ಓಕೆ, ಇವತ್ತು ಒಂದು ಈವ್ನಿಂಗ್ ಒಂದು ಶಾರ್ಟ್ ರೈಡ್ ಹೋಗ್ಬೋಣ ಅಂತ ತೊಗೊಂಡು ಹೊಂಟೀನಿ ಗಾಡಿನೇ. KR Puram ಆ್ಯಸ್ ಯೂಶುವಲ್ ಟ್ರಾಫಿಕ್ ಇರೋದು. ಸೊ ಅದಕ್ಕೆ ಇದೇ ರೋಡಿಂದ ಮುಳುಬಾಗಿಲು ತನಕ ಹೋಗಿ ಬರ್ಬೇಕಂತ ಅಂದ್ಕೊಂಡೀನಿ. ಲೆಟ್ಸಿ ನೋಡೋಣಂತ ಗಾಡಿ ಹೆಂಗದ. ಬಿಕಾಸ್ ನಾನು ತೊಗೊಂಡಾಗಿಂದ ಎಲ್ಲೂ ಹೋಗೇ ಇಲ್ಲ. ಹಿಂಗಾಗಿ ಮನೆ ಒಳಗೇನೋ ಪಾರ್ಕ್ ಅದ. ಫುಲ್ ಬ್ಯುಸಿ ಶೆಡ್ಯೂಲ್ ಸಂಬಂಧ ಎಲ್ಲೂ ಟೈಮ ಸಿಗೋಲಾಗಿತ್ತು ಒಟ್ಟು ಹೋಗ್ಲಿಕ್ಕೆ. ಸೊ ಅದ್ರ ಸಂಬಂಧ ಇವತ್ತು ಹೊಂಟೀನಿ. ಲೆಟ್ಸಿ ಹೆಂಗಿರ್ತದ ರೈಡ್. ಐ ಹೋಪ್ ನೀವು ನೋಡೋರು ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ಆಮೇಲೆ ಒಂದು ಅಯೋಧ್ಯೆದು ಲಾಗ್ ಒಂದು ಸ್ವಲ್ಪ ಲ್ಯಾಗ್ ಆಗ್ತಿತ್ತು. ಬಿಕಾಸ್ ಡೇಟಾ ಒಂದು ಸ್ವಲ್ಪ ಆ ಕಡೆ ಗದ್ಲಾಗ್ಯದ, ಸಿಗೋಲ್ತಾಗ ಕರೆಕ್ಟಾಗಿ. ಅದ್ರ ಸಂಬಂಧ ಅದನ್ನು ಬರ್ತದೆ. ಆಮೇಲೆ ಯಾರು ಹೊಸದಾಗಿ ನೋಡಿದ್ದೀರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಎಲ್ಲರೂ ಭಾಳ ಮಂದಿ 900+ ಆಗ್ಯಾವ. ಸೊ 1000 ಮಾಡಿಸ್ಬಿಡ್ರಿ ಆದಷ್ಟು ಲಗುನ. 1000 ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅಂತ ಅಂದ್ಕೊಂಡೀನಿ. ಲೆಟ್ಸಿ ಮುಂದೆ ಬರುವಂಥ ಲಾಗ್ನಾಗ ಮೇ ಬಿ ಮಾನ್ಸೂನ್ ರೈಡ್ ಮಾಡ್ಬೋದು. ಮಾನ್ಸೂನ್ ರೈಡ್ ಸೋ ಫಾರ್ ಯಾವ ಮಾಡಿಲ್ಲ. ಈ ಗಾಡಿ ಮೇಲೆ ತಂದ್ಮೇಲೆ ಅಂತ ಯಾವುದೂ ರೈಡ್ ಹೋಗೋ ಇಲ್ಲ ಇನ್ನತನ. ಅದಕ್ಕೆ ಇವತ್ತೊಂದು ಸುಮ್ಮನೆ ಒಂದು ಸಚ್ ಹೋಗ್ಬೋಣ ಅಂದ್ಕೊಂಡು ಹೋಗ್ಲಿಕ್ಕತ್ತೀನಿ. ನೀವು ನೋಡ್ರಿ ಹೆಂಗದ ವ್ಯೂ. ಏನೂ ಮಾಡಿಫಿಕೇಷನ್ ಮಾಡಿಲ್ಲ, ಏನೂ ಆ್ಯಡ್ ಮಾಡಿಲ್ಲ. ಫುಲ್ ಸ್ಟಾಕ್ ಕಂಡೀಷನ್ದಾಗ ಗಾಡಿ ಅದ. ಸೊ ಭಾಳಷ್ಟು ಕೆಲಸ ಆ್ಯಸ್ ಯೂಶುವಲ್. ಲೈಟ್ಸ್ ಹಾಕಿಸ್ಬೇಕು. ಲೈಟದ್ದು ಒಂದು ದೊಡ್ಡ ಇಶ್ಯೂ ನೋಡಿಲಿಕ್ಕತ್ತದ. ಲೈಟ್ಸ್ ಹಾಕ್ಸೋಂಗಿಲ್ಲ ಹಂಗೆ ಹಿಂಗೆ ಅಂಥೇಳಿ. ಬಿಕಾಸ್ ಹೈ ಬೀಮ್ ಸಂಬಂಧ ಸಿಟಿ ಒಳಗೆ ಮುಂದೆ ನೋಡೋರಿಗೆ ಭಾಳ ಪ್ರಾಬ್ಲಮ್ ಆಗ್ಲಿತ್ತದ. ಅದ್ರ ಸಂಬಂಧ ಲೈಟ್ಸದ್ದು ಒಂದು ಸ್ವಲ್ಪ ಇಶ್ಯೂ ಅದ. ಲೆಟ್ಸಿ ಲೈಟ್ ಒಂದು ಬಿಟ್ಟು ಅಪಾರ್ಟ್ ಫ್ರಮ್ ದ್ಯಾಟ್ ಕ್ರಾಶ್ ಗಾರ್ಡ್ ಹಾಕಬೇಕು. ಆಲ್ರೆಡಿ ಕ್ರಾಶ್ ಗಾರ್ಡ್ ಅದ, ಬಟ್ ಇದಕ್ಕಿಂತ ಸ್ವಲ್ಪ ದೊಡ್ಡ ಹಾಕಬೇಕು. ಟಾಪ್ ರ್ಯಾಕ್ ಹಾಕಬೇಕು. ಸೊ ಓವರ್ ಆಲ್ ನಾನು ನಿಮ್ಗೆ ಗಾಡಿ ತೋರಿಸ್ತೀನಿ ಅಂತ ಒಂದು ಸಲ ನಾವು ಎಲ್ಲ ಸಬ್ಸ್ಕ್ರೈಬರ್ಸ್ಗೂ. ಅಲ್ಲಿ ತನಕ ಬರ್ರಿ, ಟ್ರಾಫಿಕ್ ಸ್ವಲ್ಪ ಹೊರಗೆ ಹೋಗಿ ಸಿಗೋಣ ಅಂತ. ಅಲ್ಲಿ ಹೋಗಿ ಲಾಗ್ನ ಕಂಟಿನ್ಯೂ ಮಾಡುವ, ಏನಂತೀರ? ಲೆಟ್ಸ್ ಗೋ. ಈ ಹೊಸಕೋಟೆ ಸಿಗ್ನಲ್ ಕ್ರಾಸ್ ಮಾಡೋದೊಂದು ದೊಡ್ಡ ಹೆಡೇಕ್. ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತೈತಿ. ನೀವು ಯಾವಾಗ ಬರ್ರಿ, ನೀವು ಮಾರ್ನಿಂಗ್ ಸಂಜಿನಾಗ, ವೀಕ್ ಡೇಸ್, ವೀಕ್ ಆಫ್ ಯಾವಾಗ ಬಂದ್ರೂ ಟ್ರಾಫಿಕ್ ಇರ್ತದೆ. ಸೊ ಫಾರ್ ಗಾಡ್ ಸೇಕ್ ಎಲ್ಲ ಗ್ರೀನ್ ಸಿಗ್ನಲ್ ಇದ್ದು ಪಟಾಪಟ್ ಹೊರಗೆ ಬಂದೆ. ಸೊ ಈಗ ಸ್ವಲ್ಪ ಓಪನ್ ರೋಡ್ ಸಿಕ್ಕದ. ಆರಾಮ್ಸೆ ಅಂತ 70-75 ಟಚ್ ಓಡಿಸ್ಲಿರ್ತೀನಿ. ಆಮೇಲೆ ಇದು ನಂಗೆ ಓನ್ಲಿ 80-90 ಸಚ್ನಾಗ ಓಡಿಸ್ಬೇಕಾಗಿದೆ. ಬಿಕಾಸ್ ಇನ್ನೂ ಸ್ವಲ್ಪ ಇಂಜನ್ ಸೆಟ್ ಮಾಡಬೇಕು ಈ ಗಾಡಿದ. ಬಿಕಾಸ್ ಜಾಸ್ತಿ ಓಡೇ ಇಲ್ಲ ಇನ್ನೂ ತನ. ಅದರ ಸಂಬಂಧ ಆಮೇಲೆ ಯಾರ್ಯಾರು ಮೆಸೇಜ್ ಮಾಡಿದ್ರಿ ನಂಗೆ ಇನ್ಸ್ಟಾಗ್ರಾಮ್ದಾಗ, ಥ್ಯಾಂಕ್ ಯು ಸೋ ಮಚ್. ವಾಟ್ಸಪ್ನಾಗ ಮೆಸೇಜ್ ಮಾಡೋದಂಥ ಎಲ್ಲ ಸಬ್ಸ್ಕ್ರೈಬರ್ಸ್ ಇರಲಿ, ಫ್ರೆಂಡ್ಸ್ ಇರಲಿ, ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ನಿಮ್ಮ ಪ್ರೀತಿ ತೋರಿಸ್ತಾ ಇರ್ರಿ ನಮ್ಮ ಮೇಲೆ. ನಾವು ಇದೇ ಗಾಡಿ ಮೇಲೆ ಇನ್ನೂ ಭಾಳಷ್ಟು ಲಾಗ್ ಮಾಡೋದ. ಆ ಗಾಡಿ ಮೇಲೆ ಆಲ್ಮೋಸ್ಟ್ ನಾನು 57,000 ಕಿಲೋಮೀಟರ್ಸ್ ಓಡಿಸ್ಬಿಟ್ಟಿನಿ ಪಲ್ಸರ್ ಮೇಲೆ. ಜಾರ್ವಿಸ್ನ ಕನ್ಯಾಕುಮಾರಿ ಆಗ್ಯದ, ರಾಮೇಶ್ವರಂ ಆಗ್ಯದ, ಮಧುರೈ ಆಗ್ಯದ, ಆಮೇಲೆ ಕೇರಳ ಆಗ್ಯದ. ಅದಾದ ಕೂಡಲೇ ಕರ್ನಾಟಕದಾಗೂ ಆಲ್ಮೋಸ್ಟ್ ಎಲ್ಲ ಕಡೆ ಓಡಿಸೀನಿ. ಕೆಲವೊಂದು ಊರುಗಳು ತೊಗೊಂಡು ಹೋಗ್ಲಿಕ್ಕೆ ಆಗಿಲ್ಲ. ಮೇ ಬಿ ಅದಕ್ಕೆ ನಾವು ಇದನ್ನು ಗರುಡನೇ ತೊಗೊಂಡು ಹೋಗ್ಬೇಕಾಗ್ತದೆ ಅನ್ಸ್ತದೆ. ಸೊ ಲೆಟ್ಸಿ ಗರುಡನ್ ಕರ್ಕೊಂಡು ಇನ್ನೊಂದಿಷ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಯೋಧ್ಯೆಗೆ ಹೋಗಿ ಬಂದೀನಿ ಅದ್ರ ಮೇಲೆ. ಸೊ ಐ ಹೋಪ್ ಫಾರ್ ದ ಬೆಸ್ಟ್. ಈ ಸಲ ಇದ್ರ ಮೇಲೆ 4 ಧಾಮ್ ಆಗಲಿ ಅಂತ ಅಂದ್ಕೊಂಡೀನಿ. ನೋಡೋಣ, ನಮ್ಮದು ಪ್ರಯತ್ನ ಇರಲಿ, ಆ ದೇವ್ರದ ಆಶೀರ್ವಾದನೂ ಇರಲಿ. ರಾಯರಿದ್ದಾರೆ, ರಾಯರಿಗೆ ಅನುಗ್ರಹ ಇದ್ರೆ ಎಲ್ಲನೂ ಪಾಸಿಬಲ್ ಅದ, ಯಾವುದೂ ಇಲ್ಲ ಅಂತಿಲ್ಲ. ಸೊ ಲೆಟ್ಸಿ ನೋಡ್ರಿ ಹೋಗೋಣ ಅಂತ. ಸೊ ಈಗ ಈ ಗಾಡಿದು ಆ್ಯಕ್ಚುಲಿ ಎವ್ರೇಜ್ ಏನೈತಲ್ಲ, ಸೊ 26.2 km/L ಕೊಡ್ಲಿಕ್ಕೆ. ಈಗ ಇರುವಂಥ ಫ್ಯೂಲಿಗೆ 170 km ರೇಂಜ್ ತೋರಿಸ್ತಿದ್ದದ. ಸ್ವಲ್ಪ ದೂರ ಹೋದ್ಕೊಳ್ಳಿ ಫ್ಯೂಲ್ ಹಾಕ್ಸಿದ್ರೆ ಆಯ್ತು. ಆಮೇಲೆ ಒಂದು ಚೂರು ಏರ್ ಬ್ಲಾಸ್ಟ್ ಭಾಳ ಬರ್ಲಿಕ್ಕೆ ನನಗೆ. ಐ ಡೋಂಟ್ ನೋ ವೈ, ಮೇ ಬಿ ಬಿಕಾಸ್ ಆಫ್ ದಿಸ್ ವೈಸರ್ ಅನ್ಕೋತೀನಿ. ಸೊ ಇದೇನಲ್ಲ, ಇದೊಂದು ಸ್ವಲ್ಪ ದೊಡ್ಡ ಮಾಡಿಸೋಣ ಅಂತ ಫ್ಯೂಚರ್ನಾಗ. ಮಾಡಿದ್ಕೊಳ್ಳಿ ಎಲ್ಲನೂ ಓಕೆ ಸೆಟ್ ಆಗ್ತದೆ. ಬರ್ರಿ ರೈಡ್ ಮಾಡೋಣ, ಮಜಾ ಮಾಡೋಣ ಅಂತ. ಹೆಂಗದ ಗಾಡಿ ಓಡಿಸೋಣ ಅಂತ. ಸೊ ಸ್ನೇಹಿತರೆ, ಇದೇನು ಕೋಲಾರ ಗುಮ್ದಾಗ ಒಂದು ಈ ಥರ ಕಾಣಿಸ್ತದೆ ನಿಮ್ಗೆ ಹೈವೇ ಡೈವರ್ಷನ್ ಅದ. ಸೊ ಇದು ಟುವರ್ಡ್ಸ್ ದೇವನಹಳ್ಳಿ ಹೋಗ್ತದೆ. ಲೆಫ್ಟ್ ಸೈಡಿಗೆ ಹೋದ್ರೆ ದೇವನಹಳ್ಳಿಗೆ ಹೋಗಿ ಕಡೆ ತುಮಕೂರು ರೋಡಿಗೆ ಕನೆಕ್ಟ್ ಆಗ್ತದೆ. ಇದು ಕಡೆ ಎಲೆಕ್ಟ್ರಿಸಿಟಿ ಕನೆಕ್ಟ್ ಆಗ್ತದೆ. ಇದು ಇನ್ನೂ ರೋಡ್ ಆಗ್ಲಿತ್ತದ. ಸೊ ಇದು ಹೊಸ ರೋಡು, ಫುಲ್ ಶಾಂತ್ ಅದ. ಇನ್ನೂ ಅಷ್ಟು ಟ್ರಾಫಿಕ್ ಆಗಿಲ್ಲ ಇನ್ನೂ ಈ ರೋಡ್ನಾಗ. ಆ ಕಡೆಲ್ಲ ಇದ್ದಾಗ ಆರ್ನಗರ ಹತ್ರ ಇರುವಂಥ ನೈಸ್ ರೋಡೆಲ್ಲ ಹೋಗ್ತಿದೆ. ಸೊ ಈ ಕಡೆ ಇದೇ ರೋಡ್ ಈಸಿ ಅನಿಸ್ತದ. ಸೊ ಈಸಿಲಿ ನೀವು ಇಲ್ಲಿ ಹೈವೇಗೆ ಬರ್ಬೋದು. ಸೊ ಗಾಡಿ ಎಷ್ಟು ದೊಡ್ಡದು ಕಾಣಿಸ್ಲಿಕ್ಕೆ ನನಗಂತರು. ಸೊ ನಿಮ್ಗೆ ಹೆಂಗೆ ಕಾಣಿಸ್ಲಿಕ್ಕೆ ಅಂತ ಹೇಳ್ರಿ.
ಬರ್ರಿ ಒಂದ್ಸಲ ಗಾಡಿ ತೋರಿಸಿ ನಿಮ್ಗೆ. ಸನ್ಸೆಟ್ ಆಗೋ ಚಾನ್ಸಸ್ ಅದ ಈ ಸದ್ದ. ಆ ಕಡೆ ಸೈಡ್ ನಿಂದ್ರೋಣಂತ ಯೂಟರ್ನ್ ಮಾಡ್ಕೊಂಡು ಬಂದ, ಬಿಕಾಸ್ ನಮ್ಗೆ ಆ ಕಡೆ ಹೋಗೋದದ. ಸೊ ಹಿಂಗಾಗಿ ಒಂದು ರೌಂಡ್ ಹಿಂಗೆ ಹೋಗಿ ಆ ಕಡೆ ಬರೋಣ ಅಂತ, ಯೂಟರ್ನ್ ಎಲ್ಲದು ನೋಡೋಣ ಮುಂದೆ. ಎಲ್ಲಿ ಬೇಕಾದಲ್ಲಿ ರಾಂಗ್ ಟರ್ನ್ ಬರ್ತಾರ ಜನ ರಾಂಗ್ ರೋಡ್ನಾಗ. ಎಲ್ಲ CCTV ಕೊಡ್ಸಾರ ಎಲ್ಲ ಕಡೆ. ಸೊ ಹಿಂಗಾಗಿ ನೋಡ್ಬೋದು ಮುಂದೊಂದು ಟೋಲು ಅದ, CCTV ಕೊಡ್ಸಾರ ಎಲ್ಲ ಕಡೆ. ಸೋಲಾರ್ ಬೇಸ್ ನಡೀತಾವೆ CCTV, ಅದೊಂದು ರೀತಿ ಭಾಳ ಚಲೋ. ಟಾಪ್ ಸ್ಪೀಡ್ ಬಂದು 100 ಕಿಲೋಮೀಟ್ರ್ ಕೊಡೋಲ್ಲ. ಓಕೆ, 100 ಈಸ್ ಮೋರ್ ಇನಫ್. ಲಾರಿದವ್ರಿಗೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಭಾರಿ ಅನುಕೂಲ ಆಗ್ತದೆ 100 ಇದ್ರೆ. ನಾವು ಸ್ಟ್ರೈಟ್ ಹೋಗಿ ಯೂಟರ್ನ್ ಮಾಡ್ಕೊಂಡು ವಾಪಸ್ ಬರೋಣ ಅಂತ. ಬರೋ ಮುಂದಾಗ ಗಾಡಿ ಆ ಕಡೆ ನಿಂದಿರಿಸಿ ಒಂದ್ಸಲ ಗಾಡಿ ಓವರಾಲ್ ತೋರಿಸ್ತೀನಂತ. ಸೊ ಇಲ್ಲಿ ಸ್ಪೀಡ್ ಅದು ನೋಡ್ಬೋದು, ಸ್ಪೀಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಅದ. ಏನಾರ ನೀವು ಹುಚ್ಚರ ಸ್ಪೀಡ್ ಬಂದಿದ್ರೆ ಇಲ್ಲಿ ಡಿಟೆಕ್ಟ್ ಆಗುತ್ತೆ ಇದ್ರೊಳಗೆ. ಸೊ ನಮ್ಗೆ ನೋಡ್ಬೋದು ಸ್ಪೀಡು 60-46 ಇತ್ತು. ಸೊ ಹಿಂಗಾಗಿ ಏನೋ ಪೆನಲ್ಟಿ ಇಲ್ಲ. ಇನ್ ಕೇಸ್ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋದ್ರೆ ಪೆನಲ್ಟಿ ಪಕ್ಕಾ ಬೀಳ್ತದೆ. ಆಮೇಲೆ ಒಂದು ಮ್ಯಾಲೆ ಪ್ಲೇನ್ ಹೋಗ್ಲಿತ್ತದ. ಆಮೇಲೆ ಆ್ಯಕ್ಚುಲಿ ಈ ಕಡೆ ಒಂದು ಆಗಲ್ಲ ಪ್ಲೇನ್ ಹೋಗ್ತಾ ತೋರಿಸ್ಬೇಕಾಗಿತ್ತು, ನಾನು ಮಿಸ್ ಆತ. ಮುಂದೆ ಹೋಗಿ ದಾಬಸ್ಪೇಟು ಬರ್ತದೆ, ಇದೇ ರೋಡ್ ಸ್ಟ್ರೈಟ್ ಹೋದ್ರೆ ನಾವು ಬೇಡ ಅಲ್ಲಿದ್ರೆ ಹೋಗಿಲ್ಲ, ಇಲ್ಲೇ ಯೂಟರ್ನ್ ಮಾಡ್ಕೊಂಡು ವಾಪಸ್ ಬರೋಣ ಅಂತ. ಆಲ್ಮೋಸ್ಟ್ ಸನ್ಸೆಟ್ ಆಗೋತ. ನೈಸ್, ಮಸ್ತ್ ಅದ ಬಟ್ ಇದು ರೋಡ. ಸೊ ನೀವು ಯಾರಾದ್ರೆ ಬೆಂಗಳೂರು ಬಂದ್ರೆ ದಾಬಸ್ಪೇಟ್ ಎಲೆಕ್ಟ್ರಾನಿಕ್ ಸಿಟಿ ಹೋಗೋರಿದ್ರಿ ಅಂದ್ರೆ, ಅಥವಾ ದಾಬಸ್ಪೇಟ್ ಟು ಕೋಲಾರ ಕಡೆ ಹೋಗೋರಿದ್ರಿ ಅಂದ್ರೆ, ತುಮಕೂರು ಟು ಇಲ್ಲಿ ತಿರುಪತಿ ಏನಾರು ಹೋಗೋರಿದ್ರಿ ಅಂದ್ರೆ ಈ ರೋಡಿಗೆ ಬರ್ಬೋದು. ಈ ರೋಡಿಗೆ ಬಂದ ಈ ಕಡೆ ಕರೆಕ್ಟಾಗಿ ವಾಪಸ್ ಹೋಗ್ಬೋದು. ಸೊ ಯೂಟರ್ನ್ ಎಲ್ಲ ನನಗೂ ಗೊತ್ತಿಲ್ಲ, ಸಿಗುವಲ್ತು. ಮುಂದೆ ಎಲ್ಲರೂ ಅದನ್ನು ನೋಡಿ ಹೋಗಿ ಯೂಟರ್ನ್ ಮಾಡ್ಕೊಂಡು ವಾಪಸ್ ಬರೋಣ ಅಂತ. ಯೂಟರ್ನ್ ಮಾಡ್ಕೊಂಡು ಬಂದೆ. ಹಿಂಗಾಗಿ ಇಲ್ಲೇ ಗಾಡಿ ಸ್ವಲ್ಪ ಸೈಡ್ ಹಾಕೋಣ ಅಂತ ಸೈಡ್ ಹಾಕಿ ಗಾಡಿ ತೋರಿಸಿ ಹೆಂಗೆ ಕಾಣಿಸ್ತದೆ. ಫಸ್ಟ್ ಇಂಡಿಕೇಟರ್ ಹಾಕ್ಬಿಡೋಣ ಸೈಡ್ ನಿಂದ್ರಿಸ್ಲಿಕ್ಕೆ. ಓಕೆ, ಲೆಟ್ಸ್ ಸಿ ಹೆಂಗದ ಗಾಡಿ ಲುಕ್. ನೀವು ಸೊ ಗಾಡಿ ಕಲರ್ ನೋಡ್ರಿ ಹೆಂಗೆ ಕಾಣಿಸ್ತಿರ್ತದ, ಮಸ್ತ್ ಕಾಣಿಸ್ತಿತ್ತಲ್ಲ. ಕಮೆಂಟ್ ಮಾಡಿರಿ ನೋಡೋರು. ಆಮೇಲೆ ಇನ್ನೂ ಗಾಡಿ ಏನು ಓಡೇ ಇಲ್ಲ. ಸೊ ಹಿಂಗಾಗಿ ಏನೂ ಎಕ್ಸಸೈಸ್ ಹಾಕೇ ಇಲ್ಲ. ಫುಲ್ ಸ್ಟಾಕ್ ಮಾಡಲ್ನಾಗದ ಗಾಡಿ. ಓವರಾಲ್ ಗಾಡಿ ಹಿಂಗೆ ಕಾಣಿಸ್ಲಿಕ್ಕದ ನಂದು. ಆಮೇಲೆ ನೋಡ್ಬೋದು ಕಲರ್ ಹೆಂಗೆ ಕಾಣಿಸ್ಲಿಕ್ಕೆ ಅಂತ ಹೇಳಿಬಿಡ್ರಿ ಒಂದ್ಸಲ. ಸೊ ಎಲ್ಲ ಸ್ಟಾಕ್ ಅದ. PPF ಮಾಡಿಸ್ಬೇಕು ಇದಕ್ಕೆ ಇನ್ನೂ ಗಾಡಿಗೆ. ಸೊ ಗಾಡಿ ಫುಲ್ ಬಲ್ಕಿ ಕಾಣಿಸ್ಲಿಕ್ಕದ ನನಗಂತರೂ. ಸೊ ನಿಮಗೆ ಹೆಂಗೆ ಕಾಣಿಸ್ತದೆ ಗಾಡಿ ಅಂಥೇಳಿ ಸಲ ಕಮೆಂಟ್ ಮಾಡಿರಿ. ಅದ್ರವ್ರಿಗೆ ನಾನು ಒಂದೆರಡು ಫೋಟೋ ತೆಗಿತೀನಂತ ಮತ್ತೆ ಗಾಡಿ ಮೇಲೆ ವಾಪಸ್ ಹೋಗೋಣಂತ. ನೋಡ್ಬೋದು ಇಂಜನ್ ಹೆಂಗದ, ಫುಲ್ ನಕಡಿ ಇಂಜನ್ ಅದ. ರೇಡಿಯೇಟರ್ ಅದ, ಇದಕ್ಕೆ ಎಕ್ಸಾಸ್ಟ್ ಫ್ಯಾನ್ ಅದ. ಓಕೆ, ಹೀಟ್ ಹೊರ ಹಾಕ್ಲಿಕ್ಕೆ ಅದೇನೋ ಹೂವು ಸಿಕ್ಕಾಕೊಂಡ್ಬಿಟ್ಟದ. ಶವ ಹೋಗ್ತದೆ ಗೊತ್ತಿಲ್ಲ. ಓಕೆ, ಆದಷ್ಟು ಇಲ್ಲಿ ಏನೋ ಹಾಕ್ಬಾರ್ದು, ಬಿಕಾಸ್ ಇಂಜನ್ ಹೀಟ್ ಆಗೋದ್ರಿಂದ. ಸೊ ಎಲ್ಲನೂ ದೂರ ಇದ್ರೂ ಚಲೋ ಅಂತ ಹೇಳ್ಯಾರ. ಸೊ ಅದ್ರ ಸಂಬಂಧ ಫುಲ್ ಇಂಜನ್ ನಕಡಿ ಕಾಣಿಸ್ತದೆ ನಮ್ಗೆ ಇಲ್ಲೇ. ಸೊ ಸೈಲೆನ್ಸರ್ ಎಕ್ಸಾಸ್ಟ್ ಅದ ನೋಡ್ರಿ. ರೇಡಿಯೇಟರ್ ಫ್ಯಾನ್ ಆನ್ ಆತ. ಸೊ ಹೀಟ್ ಆಗಿದೆ ಒಂಚೂರು. ಓಕೆ, ಇರಲಿ, ಒಂದೆರಡು ಫೋಟೋ ಗಿಡ ತೆಗಿತೀನಂತ. ಫೋಟೋ ತೆಗೆದು ಮತ್ತು ವಾಪಸ್ ರೈಡ್ ಸ್ಟಾರ್ಟ್ ಮಾಡುವ. ಓಕೆ, ಫೋಟೋ ತೆಗೆದು ಸಿಗೋಣ ವಾಪಸ್. ಬಾಯ್ ಸ್ನೇಹಿತರೆ, ಸನ್ಸೆಟ್ ಆಯಿತು ಆಲ್ಮೋಸ್ಟ್. ಲೆಟ್ಸ್ ಗೋ, ಹೋಗೋಣ. ಏನೋ ಚೂರು ಮುಂದೆ ಹೋಗ್ಬೇಕು. ಸೊ ಹಿಂಗಾಗಿ ಸಿಟಿ ರೈಡ್ ಮಾಡೋದಿತ್ತು, ಅದಕ್ಕೆ ಹಿಂಗಾಗಿ ಇವು ಗ್ಲೋಸ್ ಹಾಕೊಂಡು ಬಂದೀನಿ. ಸೊ ಇವೇನು ನಡೀತದೆ ಸಿಟಿ ರೈಡ್ನಾಗ, ಸಕಾಶ ಹೋಗೋದಿರ್ತದೆ ಅಂತ ಹೇಳಿ ಹಾಕೊಂಡೇನಿ. ಆ್ಯಕ್ಚುಲಿ ಹಂಗೂ ನಡೆಯಂಗಿಲ್ಲ. ಸೊ ಸುಮ್ಮನೆ ಶೆಕೆ ಒಳಗೆ ಅಥವಾ ಲೋಕಲ್ಲೆಲ್ಲ ಅಡ್ಡಾಡ್ಲಿಕ್ಕೆ ಅಷ್ಟೇ ಇವೆಲ್ಲ ಯೂಸ್. ಲಾಂಗ್ ಸ್ಟ್ರೆಚ್ಗೆಲ್ಲ ನಡೆಯಂಗಿಲ್ಲ. ಲೆಟ್ಸ್ ಗೋ, ಹೋಗೋಣ. ನ್ಯೂಟ್ರಲ್ ಇದೆ ಗೇರ್. ಸೊ ಗೇರ್ ಡೌನ್, ಲೆಟ್ಸ್ ಗೋ. ಸೊ ಪವರು ಸ್ಪೀಡು ಏನದಲ್ಲ, ಸೊ ಅದು ನಾನು ಇನ್ನೂ ಇದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಚೆಕ್ ಮಾಡಿಲ್ಲ. ಬಿಕಾಸ್ ನನಗೂ ಈಗ ಪಲ್ಸರ್ ಇಂಜನ್ನಿಂದ KTM ಇಂಜನ್ಗೆ ಆಬ್ವಿಯಸ್ಲಿ ಹೊಸಾದ. ಸೊ ಹಿಂಗಾಗಿ ಇದು ಫುಲ್ಲು ಅಗ್ರೆಸಿವ್ ಅದ ಗಾಡಿ ಭಾಳ. ಅದ್ರ ಸಂಬಂಧ ನಾನು ಏನು ಮಾಡೀನಿ, ಗಾಡಿನ ಒಂದು ಸ್ವಲ್ಪ ನನಗೂ ಅಡ್ಜಸ್ಟ್ ಆಗಬೇಕು. ಗಾಡಿ ಹೆಂಗೆ ಓಡ್ತದೆ, ಏನು ಪವರ್ ಎಷ್ಟದ, ಎಷ್ಟು ಶಾರ್ಟರ್ ಕಟ್ ಎಷ್ಟು ಸ್ಪೀಡ್ ಹೋಗ್ತದೆ ಎಲ್ಲ ಗೊತ್ತು ಮಾಡ್ಕೋಬೇಕಾಗಿದೆ. ಆಮೇಲೆ ಇದಕ್ಕೆಲ್ಲ ಎಕ್ಸಲೇಟ್ರಿಗೆ ವೈರ್ ಎಲ್ಲ ಬರೋಂಗಿಲ್ಲ. ಸೊ ಇದೆಲ್ಲ ರೈಡ್ ಬೈ ವೈರ್. ಮೇ ಬಿ ಕೆಲವ್ರಿಗೆ ಗೊತ್ತಿರ್ತದೆ, ಗೊತ್ತಿರಲಾದವ್ರಿಗೆ. ಆ್ಯಂಡ್ ಇದ್ರೊಳಗೆ ನೋಡ್ಬೋದು ನೀವು ABS ಆಲ್ರೆಡಿ ಅದ. ಆ್ಯಂಡ್ ಮೋಷನ್ ಕಂಟ್ರೋಲ್ ಅದ. ಆಮೇಲೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಪ್ಷನ್ ಅದ. ಆ್ಯಂಡ್ ABS ಆನ್ ಆ್ಯಂಡ್ ಆಫ್, ಫ್ರಂಟ್ ಆ್ಯಂಡ್ ರೇರ್ ಎರಡಕ್ಕೂ ಆಪ್ಷನ್ ಕೊಟ್ಟಾರ. ಸೊ ಹೀಗಾಗಿ ಆಫ್ ರೋಡ್ ಹೋದಾಗ ಅದನ್ನು ABS ಆಫ್ ರೋಡ್ ಬೋರ್ಡ್ ಆಪ್ಷನ್ ಅದ, ಅದನ್ನು ಇಟ್ಕೋಬೋದು. ಆ್ಯಂಡ್ ಇನ್ನೊಂದು ನಂಗೆ ಇದ್ರೊಳಗೆ ಇನ್ನೊಂದು ಭಾಳ ಚಲೋ ಏನು ಅನ್ಸೋದು ಅಂತಂದ್ರೆ,
ಫ್ಯೂಲ್ ಎಷ್ಟು ಇರ್ತದೆ, ನಿಮ್ಮ ರೇಂಜ್ ಎಷ್ಟು ಹೋಗ್ತದೆ, ಕಿಲೋಮೀಟರ್ ಪರ್ ಅವರ್ ಎಷ್ಟು ಎವರೇಜ್ ಕೊಡ್ತದೆ ಅಂಥೇಳಿ ಎಲ್ಲ ಡೀಟೇಲ್ಸ್ ಬರ್ತದೆ ಈ ಕ್ಲಸ್ಟರ್ದಾಗ. ಒಂದ್ಸಲ ಇದ್ರ ಬಗ್ಗೆ ಏನು ಡೀಟೇಲ್ ವೀಡಿಯೋ ಮಾಡಿ ಹಾಕಂತಂದ್ರೆ ಕಮೆಂಟ್ ಮಾಡಿರಿ, ಮಾಡಿ ಹಾಕೋಣ ಅಂತ. ಆಮೇಲೆ ಇದು ಮೊಬೈಲ್ ಹೋಲ್ಡರ್ ಆ್ಯಕ್ಚುಲಿ ಏನದಲ್ಲ, ಸೊ ಇದು ಇಲ್ಲಿ ಬರೋದದ, ಅದು ಮೌಂಟ್ ಎಲ್ಲ ಬರಬೇಕು, ತೊಗೋಬೇಕೆಲ್ಲ ಟೈಮ್ ಭಾಳ ಅದ. ಸೊ ಭಾಳ ರೊಕ್ಕ ಬೇಕು ಈ ಸದ್ಯ ದಿನ ಇದಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ. ಅದ್ರ ಸಂಬಂಧ ಅನ್ಕೋ ಸ್ಟಾಕ್ ಇಟ್ಟೀನಿ. ಸೊ ಎಲ್ಲ ಒಂದು ಕಡೆ ಒಂದು ಇನ್ಸ್ಟಾಲ್ ಮಾಡೋಣ, ಅದಕ್ಕೆ ಅನ್ಕೋತ ಇರಲಿ ಅಂತ ಇಲ್ಲೇ ಹಾಕಿದ್ದದ. ಫ್ಯೂಚರ್ನಾಗ ಇದನ್ನು ಇಲ್ಲಿ ಮೌಂಟ್ ಮಾಡೋಣ ಅಂತ. ಸ್ವಲ್ಪ ಇದರ ರಿಸರ್ವ್ ಬರ್ತದೆ ಆ್ಯಂಡ್ ಇದು ಹ್ಯಾಂಡಲ್ ರಿಸರ್ವ್ ಬರ್ತದೆ ಇದಕ್ಕೆ. ಆಮೇಲೆ ಕ್ರ್ಯಾಶ್ ಗಾರ್ಡ್ ಬರಬೇಕು, ಟೇಲ್ ಬ್ಯಾಗ್ ಇಟ್ಕೊಳ್ಳಿಕ್ಕೆ ನಿಮ್ಗೆ ಟಾಪ್ ಬ್ಯಾಗ್ ಹಾಕಿಸ್ಬೇಕು. ಸೊ ಇನ್ನೂ ಭಾಳ ಅದ, ರೊಕ್ಕ ಬೇಕು ರೀ, ಅದಕ್ಕೆಲ್ಲ ರೊಕ್ಕ ಮಾಡ್ಸೋಣ ಅಂತ ಸಕಾಶ್ ಎಲ್ಲ ಒಂದು. ಸೊ ಈಗ ನಾವು ಈ 1 ಕಿಲೋಮೀಟರ್ದಾಗ ಎಕ್ಸಿಟ್ ಆಗೋದೀನಿ. ಸೊ ಈ ಕಡೆ ಎಕ್ಸಿಟ್ ಆಗಿ ನಾನು ಸ್ಟ್ರೇಟ್ ಈ ಕಡೆ ಹೋಗ್ತೀನಿ ಈಗ. ಸೊ ಯಾರಿಗೆ ಲಾಗ್ ಇಷ್ಟ ಆತ ಇಲ್ಲಿ ತನಕ ಯಾರು ನೋಡ್ರಿ, ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೀವು ಒಂದೊಂದು ಮೆಸೇಜ್, ಒಂದು ಕಮೆಂಟ್ ನಮ್ಗೆ ಮೋಟಿವೇಶನ್ ಕೊಡ್ತದ ಲಾಂಗ್ ರೈಡ್ ಹೋಗ್ಲಿಕ್ಕೆ ಅಥವಾ ರೈಡ್ ಮಾಡಲಿಕ್ಕೆ ಅಥವಾ ನಾವು ಮಾಡ್ತಿರೋಂಥ ಕಂಟೆಂಟ್ ಕ್ರಿಯೇಟ್ರಿಗೆ. ಸೊ ನಾನು ಭಾಳ ಭಾರಿ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಸೊ ನನ್ನೊಂದು ಹಾಬಿ ಅದ, ಸೊ ನಾನು ಫುಲ್ಫಿಲ್ ಮಾಡಿದ್ದೀನಿ. ನಿಮಗೂ ಏನಾರ ನಮ್ಮ ಕಂಟೆಂಟ್ ಸೇರ್ಲಿಕ್ಕೆ ಅಂದ್ರೆ, ನಮ್ಮ ಲ್ಯಾಂಗ್ವೇಜ್ ಸೇರ್ಲಿಕ್ಕೆ ಅಂದರೆ, ಸೊ ನೀವು ನಮ್ಗೆ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಸೊ ಬೆಳೆಸ್ರಿ ದಯವಿಟ್ಟು. ಸೊ ನಾವು ಮತ್ತೊಬ್ರು ಸಪೋರ್ಟ್ ಮಾಡೋಣ ಅಂತ, ನಾವು ಮತ್ತೊಬ್ರು ಬೆಳೆಸೋಣ ಅಂತ ಹೇಳ್ತಾ ಈ ಲಾಗ್ನ ಇಲ್ಲೇ ಕ್ಲೋಸ್ ಮಾಡೋ ಗೈಸ್. ಎಲ್ರಿಗೂ ಟಡಾ ಬಾಯ್, ಸಿ ಯು. ಯಾರಿಗೆ ಹೆಂಗೆ ಅನ್ನಿಸ್ತು ಗಾಡಿ ಬಗ್ಗೆ ಸೊ ಹೇಳ್ರಿ, ಬರ್ರಿ ಅದೇ ಓಕೆ. ಸೊ ನಾನು ಈ ಸತಿ ಲೆಫ್ಟ್ ಹೋಗ್ಲಿಕ್ಕತ್ತೀನಿ. ಎಲ್ರಿಗೂ ಟಡಾ ಬಾಯ್, ಸಿ ಯು ಆ್ಯಂಡ್ ಟೇಕ್ ಕೇರ್, ಸಿ ಇನ್ ದ ನೆಕ್ಸ್ಟ್ ಲಾಗ್.